ನೆಲಮಂಗಲ ತಾಲೂಕು ಸಮಿತಿ ವತಿಯಿಂದ ಇಂದು ಭಾರತ ಸೇವಾದಳದ ನೂತನ ಅಧ್ಯಕ್ಷರಾಗಿ ವಾಜರಳ್ಳಿ ಆಂಜನಮೂರ್ತಿ ಗೌಡ ಅವರು ಆಯ್ಕೆಯಾಗಿದ್ದಾರೆ. 9 ಜನರ ಸದಸ್ಯರ ಪೈಕಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಬಂದಂತ ಸ್ನೇಹಿತರು ಸಂದರ್ಭದಲ್ಲಿ ಹೂವಿನ ಮಾಲೆ ಹಾಕುವುದರ ಮೂಲಕ ಅವರನ್ನು ಅಭಿನಂದಿಸಲಾಯಿತು. ಎಲ್ಲರಿಗೂ ಇವತ್ತು ಥ್ಯಾಂಕ್ಸ್ ಹೇಳ್ತೀನಿ. ಯಾಕೆಂದರೆ ಭಾರತ ಸೇವಾದಳದಲ್ಲಿ ಒಂದು ಸೇವೆ ಮಾಡೋಕ್ಕೆ ನಮ್ಮದು 2 ವರ್ಷದಿಂದ ನಮ್ಮ ಭಾರತ ಸೇವಾದಳ ನೆಲಮಂಗಲದಲ್ಲಿ ಹೆಸರು ಇರಲಿಲ್ಲ. ಅಂದರೆ ಪಾಪ ಅವರು ಇದು ಮಾಡೋಕ್ಕಾಗಲಿಲ್ಲ. ಇವತ್ತು ಬಸವಣ್ಣವರು ನಮ್ಮೊಂದು ಆಂಟಿ ಬಸವರಾಜಣ್ಣವರು ನಮ್ಮ ಸೇವೆ ಮಾಡೋಕ್ಕೆ ಅವ್ರು ಬಿಟ್ಕೊಟ್ಟಿದ್ದಾರೆ. ಖಂಡಿತ ನೆಲಮಂಗಲದ ಹೆಸರು ಈ ಸತಿ ಭಾರತ ಸೇವಾದಳದಲ್ಲಿ ಒಂದು ಹೆಸರು ಉಳಿಸಿ ಹಿಂದೆ ನಮ್ಮ ವೆಂಕಟೇಗೌಡರು, ಆಮೇಲೆ ಜಿಲ್ಲಾ ಅಧ್ಯಕ್ಷರು ಪ್ರಕಾಶಣ್ಣವರು ಹಿಂದೆ ಯಾವ ಥರ ನಡೆಸ್ಕೊಂಡಿದ್ದಾರೆ ಎಲ್ಲರ ಮಾರ್ಗದರ್ಶನದಲ್ಲಿ ನೆಲಮಂಗಲ ಉತ್ತಮವಾದ ಭಾರತ ಸೇವಾದಳದಲ್ಲಿ ಕೆಲಸ ಮಾಡ್ತೀನಿ. ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷರಾದ ಆಂಜನಮೂರ್ತಿ ಗೌಡ ಅವರು ಸೇವಾದಳದ ಅಭಿವೃದ್ಧಿ ಕುರಿತು ಕೆಲವು ಮಾತುಗಳನ್ನು ಇದೇ ಸಂದರ್ಭದಲ್ಲಿ ವಾಹಿನಿಯಲ್ಲಿ ಹಂಚಿಕೊಂಡರು. ಭಾರತ ಸೇವಾದಳ ತಾಲೂಕು ಅಧ್ಯಕ್ಷನಾಗಿ ಆಯ್ಕೆ ಮಾಡಿದಂಥ ನನ್ನ ಎಲ್ಲ ಭಾರತ ಸೇವಾದಳದ ಡೈರೆಕ್ಟರ್ಗಳಿಗೆ ನಾನು ತುಂಬ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ನೆಲಮಂಗಲದಲ್ಲಿ ಇನ್ನು ಮುಂದೆ ಭಾರತ ಸೇವಾದಳ ಇನ್ನು ಹೆಚ್ಚಿನ ಕಾರ್ಯಕ್ರಮಗಳು ಇವೆಲ್ಲ ನನ್ನ ಸ್ನೇಹಿತರು ಡೈರೆಕ್ಟ್ರು 9 ಜನ ಡೈರೆಕ್ಟ್ರು ಸೇರಿಸಿ ಅವ್ರು ಏನು ಮಾರ್ಗದರ್ಶನ ಹೇಳ್ತಾರೆ ಆ ಮಾರ್ಗದರ್ಶನದಲ್ಲಿ ನೆಲಮಂಗಲದಲ್ಲಿ ಭಾರತ ಸೇವಾದಳ ಒಂದು ಉತ್ತಮ ಕಾರ್ಯ ಮಾಡ್ತೀನಿ ಅಂತ ಹೇಳ್ತೀನಿ. ಭಾರತ ಸೇವಾದಳದಲ್ಲಿ ಏನೇನು ಕಾರ್ಯಕ್ರಮಗಳು ಬರ್ತವೆ? ಭಾರತ ಸೇವಾದಳದಲ್ಲಿ ಮಕ್ಕಳ ಮೇಳ, ಟೀಚರ್ಸ್ ಮೇಳ, ಮತ್ತು ಮಕ್ಕಳಿಗೆ ಭಾವೈಕ್ಯತೆ, ಆಮೇಲೆ ಪ್ರತಿ ಸ್ಕೂಲಲ್ಲಿ ಒಂದು 30 ಮಕ್ಕಳಿಗೆ ಒಂದೊಂದು ಭಾರತ ಸೇವಾದಳ ಫಸ್ಟು ಒಂದು ಗ್ರೂಪ್ ಮಾಡಬೇಕು, ಟೀಮ್ ಮಾಡಬೇಕು. ಆಫೀಸ್ ಥರ ಮಾಡಿ ಅಲ್ಲಿ ಅವ್ರಿಗೆಲ್ಲ ಬಟ್ಟೆಗಳು, ಬುಕ್ಸ್ಗಳು ನಮ್ಮ ಭಾರತ ಸೇವಾದಳದಿಂದ ಏನು ಕೊಡಬೇಕು ಮಕ್ಕಳುಗಳಿಗೆ ಅದನ್ನು ಜಿಲ್ಲೆಯೊಳಗೆ ಮಾತಾಡಿ, ಜಿಲ್ಲಾ ಕಮಿಟಿ ಸದಸ್ಯರು, ಜಿಲ್ಲಾ ಅಧ್ಯಕ್ಷರು ಪ್ರತಿಯೊಬ್ಬರದ್ದು ಮಾತಾಡಿ ನಮ್ಮ ತಾಲೂಕಿಗೆ ಏನು ತರಬೇಕು, ಮಕ್ಕಳುಗಳಿಗೆ ಸ್ಕೂಲ್ ಟೀಚರ್ಸ್ಗಳಿಗೆ ಏನು ಭಾರತ ಸೇವಾದಳದಿಂದ ಒಂದು ಅನುಕೂಲ ಆಗುತ್ತೆ, ಉಪಯೋಗ ಏನಾಗುತ್ತೆ ಅದನ್ನು ಖಂಡಿತ ನಾನು ಮಾಡ್ತೀನಿ ಅಂತ ಮಾತಾಡ್ತೀನಿ. ಸರ್ಕಾರಿ ಶಾಲೆಗಳಿಗೆ ಆಗಲೇ ಸಾಕಷ್ಟು ಶಿಥಿಲ ಹೊಂದಿವೆ, ಅದಕ್ಕೇನಾದ್ರು ಮಾಡೋಕ್ಕೆ ಅವಕಾಶ ಇದೆ ನಿಮಗೆ ಅಂತ? ಅದರಲ್ಲಿ ಇಲ್ಲ, ಅದು ನಮ್ಮ ಬರಲ್ಲ. ಒಂದು ಸ್ಕೂಲಲ್ಲಿ 30 ಜನ ಮಕ್ಕಳನ್ನ ಭಾರತ ಸೇವಾದಳಕ್ಕೆ ಒಂದು ಗ್ರೂಪ್ ಮಾಡಿ ಆ ಮಕ್ಕಳಿಗೆ ಒಂದು ತರಬೇತಿ ಕೊಡೋದು ಆ ರೀತಿ ನಾವು ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಆಂಜನಮೂರ್ತಿ ಅಂತ, ನಗರಸಭಾ ಸದಸ್ಯರು, ಈಗ ಭಾರತ ಸೇವಾದಳ ತಾಲೂಕು ಅಧ್ಯಕ್ಷರು. ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷ ವೆಂಕಟೇಗೌಡ, ಜಿವಿ ಕುಮಾರ್, ಬಸಣ್ಣ, ಲಯನ್ ಪ್ರಕಾಶ್ ಮತ್ತಿತರ ಸದಸ್ಯರು ಈ ಸಂದರ್ಭದಲ್ಲಿ ಹಾಜರಿದ್ದರು. ನೆಲಮಂಗಲ ಸುದ್ದಿಗಾಗಿ ಲಕ್ಷ್ಮಣ್ ಮಂಡಿಗೆರೆ.